ಅಗ್ರಹಾರದಲ್ಲಿ ಕೈದಿಗಳು ಮಾತ್ರವಲ್ಲ, ಉಗ್ರರು ಸಹ ರಾಜ್ಯಾತಿಥ್ಯ ಪಡೆಯುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಇತ್ತೀಚೆಗೆ ಕೇಳಿ ಬಂದಿದ್ದವು. ಜೈಲಿನೊಳಗಡೆ ಮದ್ಯಪಾನ, ಪಾರ್ಟಿ, ಡ್ಯಾನ್ಸ್, ಮದ್ಯ ತಯಾರಿ, ಸಿಗರೆಟ್ ವಹಿವಾಟು ಸೇರಿದಂತೆ ಹಲವಾರು ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ಹೊರಬಿದ್ದಿತ್ತು. ಈ ನಡುವೆ ಶಂಕಿತ ಉಗ್ರನೊಬ್ಬನ ಕೈಯಲ್ಲಿ ಜೈಲಿನೊಳಗಡೆ ಮೊಬೈಲ್ ಫೋನ್ ಇದ್ದ ವಿಡಿಯೋ ವೈರಲ್ ಆಗಿದ್ದರಿಂದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೆಯುತ್ತಿದ್ದ ಎಲ್ಲ ಅಕ್ರಮಗಳಿಗೂ ತೆರೆ ಹಾಕಲು ಎಸ್ಪಿ ಅಂಕುಶ್ ಕುಮಾರ್ ಉತ್ತಮ ಕೆಲಸವನ್ನು ಆರಂಭಿಸಿದ್ರು. ಆದ್ರೆ ಸದ್ಯ ಜೈಲಿನೊಳಗೆ ನಡೆಯುತ್ತಿದ್ದ ಮದ್ಯ ಡ್ಯಾನ್ಸ್ ಪಾರ್ಟಿಗಿಂತಲೂ ದೊಡ್ಡ ಮಟ್ಟದ ಅಕ್ರಮವಾಗಿ ನಡೆಯುತ್ತಿದ್ದ ಒಂದು ಕೆಲಸ ಹೊರಬಿದ್ದಿದೆ. ಅದೇನಂದ್ರೆ ಉಗ್ರನ ಶವರ್ಮಾ ಬಿಸಿನೆಸ್. ಶಂಕಿತ ಉಗ್ರ ಶಕೀಲ್ ಹಮೀದ್ ಮನ್ನಾ ಜೈಲಿನೊಳಗಡೆ ಚಿಕನ್ ಮತ್ತು ಮಟನ್ ಶವರ್ಮಾ ತಯಾರಿಸಿ ಇತರ ಕೈದಿಗಳಿಗೆ ಮಾರ್ತಿದ್ದ ಎಂಬ ಮಾಹಿತಿ ಹೊರಬಿದ್ದಿದೆ. ಇದಕ್ಕಾಗಿ ಅವನು ಜೈಲು ಸಿಬ್ಬಂದಿಗಳೊಂದಿಗೆ ಸೆಟ್ಟಿಂಗ್ ಮಾಡಿಕೊಂಡಿದ್ದ. ಹೊರಗಿನಿಂದ ಮಾಂಸ ಮತ್ತು ಬೇರೆ ಪದಾರ್ಥಗಳನ್ನ ತರಿಸ್ತಿದ್ದ. ಸಂಜೆ ವೇಳೆಗೆ ಜೈಲಿನೊಳಗಡೆ ಕೈದಿಗಳಿಗೆ ಶವರ್ಮಾ ಮಾರ್ತಿದ್ದ ಎನ್ನಲಾಗಿದೆ. ಶವರ್ಮವನ್ನ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡ್ತಿದ್ದ ಈ ಉಗ್ರ ಬಂದ ಹಣದಿಂದ ಒಂದು ಭಾಗದಷ್ಟು ಜೈಲು ಸಿಬ್ಬಂದಿಗೆ ಕೊಡ್ತಿದ್ದ ಎಂಬ ಆರೋಪವೂ ಕೇಳಿ ಬಂದಿದೆ. ಈ ಆರೋಪವನ್ನ ಬೆನ್ನಟ್ಟಿದ ಎಸ್ಪಿ ನೇರವಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ. ಶವರ್ಮ ವ್ಯಾಪಾರವನ್ನ ಸ್ಟಾಪ್ ಮಾಡಿದ್ದಾರೆ. ಈ ಅಕ್ರಮದ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಅಂಕುಶ್ ಕುಮಾರ್ ಉಗ್ರ ಶವರ್ಮ ವ್ಯಾಪಾರಕ್ಕೆ ತಕ್ಷಣ ಬ್ರೇಕ್ ಹಾಕಿದ್ದಾರೆ. ಜೈಲಿನೊಳಗಡೆ ಶವರ್ಮ ತಿಂತಿದ್ದ ಕೆಲ ಕೈದಿಗಳು ಇನ್ಯಾರಪ್ಪ ಶವರ್ಮ ಮಾಡಿಕೊಡ್ತಾರೆ ಅಂತ ಕಣ್ಣೀರು ಹಾಕೊಂಡಿರಬಹುದು. ಒಟ್ಟಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಆಡಳಿತ ನಿರ್ಲಕ್ಷ್ಯದಿಂದ ಉಂಟಾಗಿದ್ದ ಅಕ್ರಮ ಜಾಲಕ್ಕೆ ಈಗ ಎಸ್ಪಿ ಅಂಕುಶ್ ಕುಮಾರ್ ಗಟ್ಟಿಯಾದ ಬ್ರೇಕ್ ಹಾಕಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಿಸ್ತು ಕ್ರಮಗಳು ಕೈಗೊಳ್ಳಲಾಗುವ ನಿರೀಕ್ಷೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.